ಬೆದರಿಸಿ ಪಡೆದಿದ್ದ ಹಣ ವಾಪಸ್. ಹೊಸ ಸರ್ಕಾರಕ್ಕೆ ಬೆದರಿದ ಗೂಂಡಾಗಳು. ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಯ ಗಾಳಿ. আজকে অর্ডার দিয়েছে চিফ সেক্রেটারি, জানো তো, টোল বন্ধ করে দেওয়ার জন্য। কেন? ইমিডিয়েট এফেক্ট থেকে বলেছেন উনি। আমি অর্ডার কপিটা দেখাবো, অর্ডার কপিটা ছবি টোল এক্সিকিউটিভ ইঞ্জিনিয়ারের অফিসে। এই টোলটা অবৈধ টোল, যেখানে চিফ সেক্রেটারি বলেছে যে টোল না নিতে, তারপরেও আপনারা এই টোলটাকে কালেকশন করছেন। অর্ডার আসেনি মানে চিফ সেক্রেটারি অর্ডার দিয়েছে, আপনার কাছে অর্ডার তাকে কমপ্লাই করতে হবে, আপনাকে অর্ডার সার্ভিস করতে হবে। কে আপনাকে সার্ভিস করবে অর্ডারটা? চিফ সেক্রেটারি অর্ডার দেওয়ার পরেও ঈশ্বরগুপ্ত সেতুতে টোল নেওয়া হচ্ছে এবং অনলাইনে পেমেন্ট করলে সেটা দাস স্পোর্টসের অ্যাকাউಂಟে যায়, ಗವರ್ನಮೆಂಟರ ಅಕೌಂಟೆ যায় না। ನೋಡಿದ್ರಲ್ಲ ಈ ದೃಶ್ಯ. ನಾವು ಟೋಲ್ ಕಟ್ಟೋದಿಲ್ಲ, ಏನ್ ಮಾಡ್ತೀರಾ ಅಂತ ಧೈರ್ಯವಾಗಿ ಹೇಳ್ತಿದ್ದಾರೆ ವಾಹನ ಸವಾರರು. ಇದು ಅನಧಿಕೃತ ಟೋಲ್. ಟಿಎಂಸಿ ಗೂಂಡಾಗಳು ಹಫ್ತಾ ವಸೂಲಿಗಾಗಿ ಮಾಡಿಕೊಂಡಿದ್ದ ಅರೇಂಜ್ಮೆಂಟ್. ಈ ಟೋಲ್ ಮುಖಾಂತರ ಓಡಾಡುವ ಪ್ರತಿಯೊಂದು ವಾಹನವು ಗೂಂಡಾಗಳಿಗೆ ಇಲ್ಲಿ 200-300 ರೂಪಾಯಿ ಟೋಲ್ ಕಟ್ಟಬೇಕಿತ್ತು. ಇದು ಸರ್ಕಾರಿ ಟೋಲ್ ಅಲ್ಲ, ಬದಲಾಗಿ ಟಿಎಂಸಿ ಗೂಂಡಾಗಳ ಅಡ್ಡೆಯಾಗಿತ್ತು. ಮಮತಾ ಸರ್ಕಾರ ಇದ್ದಾಗ ಭಯದ ವಾತಾವರಣ ಇತ್ತು. ಜನ ಗೂಂಡಾಗಳಿಗೆ ಹೆದರಿ ಹಣ ಕೊಟ್ಟು ಮುಂದೆ ಹೋಗ್ತಾ ಇದ್ರು. देख सकते हो दोस्तों, यहाँ का बंगाल वाला ब्रिज, बंगाल वाला टोल टैक्स बंद हो गया, पूरा कब्जा हो गया। देख सकते हैं आप लोग, अब पैसा नहीं लगेगा। अब देख सकते हैं अब अगला बीजेपी क्या करता है, बीजेपी कैंडिडेट उठाता है कि नहीं। देख सकते हैं पूरा एकदम फाका हो गया। अभी फिलहाल किसी का पैसा नहीं लग रहा है। देख सकते हैं सेंट्रल पुलिस भी आया था, बीजेपी का पूरा आया था। देख सकते हैं 1 रुपया नहीं लग रहा, अभी फिलहाल नहीं लग रहा। उसके बाद बीजेपी अपना हो सकता बैठाएगा ना, क्या हम लोग को नहीं पता है। ಆದ್ರೆ ಈಗ ಕಾಲ ಬದಲಾಗಿದೆ. ಹೀಗೆ ಹಫ್ತಾ ವಸೂಲಿ ಮಾಡ್ತಿದ್ದ ಕಿಂಗ್ ಪಿನ್ ಪೊಲೀಸರ ವಶವಾಗಿದ್ದಾನೆ. ಈತ ರಾಜು ಅಹಲಿವಾಲಿಯಾ, ಟಿಎಂಸಿ ಪಕ್ಷದ ಕಾರ್ಮಿಕ ವಿಭಾಗವಾದ ಐಎನ್ಟಿಯುಸಿ ಮುಖಂಡ. ಕಾರ್ಮಿಕರ ಹಿತರಕ್ಷಣೆ ಹೆಸರಲ್ಲಿ ಅಸಾನ್ಸೋಲ್ ಎಂಬಲ್ಲಿ ಅನಧಿಕೃತ ಟೋಲ್ ಶುರು ಮಾಡಿಕೊಂಡಿದ್ದ. ವಾಹನಗಳಿಂದ ಟೋಲ್ ವಸೂಲಿ ಮಾಡ್ತಿದ್ದ. ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳಿಂದ ಹಫ್ತಾ ವಸೂಲಿ ಮಾಡ್ತಿದ್ದ. ಮಮತಾ ಸರ್ಕಾರ ಪತನವಾದದ್ದೇ ತಡ ಈತನ ವಿರುದ್ಧ 180ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಈ ದೂರುಗಳನ್ನು ಆಧರಿಸಿ ಈಗ ಪೊಲೀಸರು ಈತನ ವಿಚಾರಣೆ ನಡೆಸುತ್ತಿದ್ದಾರೆ. ವಸೂಲಿ ಮಾಡಿದ್ದ ಹಫ್ತಾ ವಾಪಸ್. ಕವರ್ ಒಳಗೆ ಬಂತು ಟಿಎಂಸಿ ಹಣ. ಕಳೆದ 2021ರ ವಿಧಾನಸಭಾ ಚುನಾವಣೆ ನಂತರ ಹಿಂಸಾಚಾರ ಭುಗಿಲೆದ್ದಿತ್ತು. ಆಗ ಶಾಂತಿನಗರ ಪಂಚಾಯತ್ ವ್ಯಾಪ್ತಿಯಲ್ಲೂ ಟಿಎಂಸಿ ಗೂಂಡಾಗಳು ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ರು. ಗಲಭೆಗೆ ಹೆದರಿ ಊರು ಬಿಟ್ಟಿದ್ದ ಹಿಂದೂಗಳಿಗೆ ಮತ್ತೆ ಊರಿಗೆ ಪ್ರವೇಶ ಕೊಡೋದಕ್ಕೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಲಾಗಿತ್ತು. ಇದರಲ್ಲಿ ಮಾಮೋನ್ ಶೇಖ್ ಎನ್ನುವ ಪಂಚಾಯತ್ ಅಧ್ಯಕ್ಷ ಪ್ರಮುಖ ಆರೋಪಿ. ಇದೀಗ ಸರ್ಕಾರ ಬದಲಾಗುತ್ತಲೇ ತಾವು ಹೀಗೆ ಬೆದರಿಸಿ ಪಡೆದಿದ್ದ ಹಣವನ್ನು ಒಂದು ಕವರ್ನಲ್ಲಿ ಹಾಕಿ ಇವರಿಗೆ ತಲುಪಿಸಿದ್ದಾರೆ. টিএমসি ನಿಮ್ಮ ಹಣವನ್ನು ವಾಪಸ್ ಕೊಡ್ತಿದ್ದೀಯ ಅನ್ನೋ ಒಕ್ಕಣೆಯೂ ಆ ಕವರ್ ಮೇಲಿದೆ. সরকার বদলের পর বিজেপি কর্মীদের থেকে নেওয়া জরিমানা ফেরত দিল তৃণমূল কংগ্রেস। ঘরছাড়াদের ঘরে ফেরাতে বিজেপি কর্মীদের থেকে নেওয়া জরিমানা ফেরত দেওয়া হলো। বিজেপি কর্মীদের থেকে যে টাকা নেওয়া হয়েছিল তা ফেরালেন কাজল শেখ, ঘনিষ্ঠ তৃণমূলের উপপ্রধান এবং অঞ্চল সভাপতি। 50,000 থেকে 1.5 লক্ষ টাকা পর্যন্ত জরিমানা নেওয়া হয়েছিল বলে অভিযোগ। 21 এবং 24-এর ভোট পরবর্তী সন্ত্রাসে যারা ঘরছাড়া ছিলেন তাদের ঘরে ফেরাতে ಚುನಾವಣೆ ಪ್ರಚಾರದ ಸಮಯದಲ್ಲಿ ಪ್ರಧಾನಿ ಮೋದಿ ಹೇಳಿದ ಮಾತು ಈಗ ನಿಜವಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬದ್ಲಾ ಅಲ್ಲ, ಬದ್ಲಾವ್ ತರೋಡೆ ನನ್ನ ಉದ್ದೇಶ ಅಂದಿದ್ರು. ಅಂದ್ರೆ ದ್ವೇಷವಲ್ಲ, ಪರಿವರ್ತನೆ ನಮ್ಮ ಉದ್ದೇಶ ಅಂದಿದ್ರು. ಫಲಿತಾಂಶದ ನಂತರ ಆ ಮಾತು ನಿಜವಾಗ್ತಾ ಇದೆ. ಬಂಗಾಳದಲ್ಲಿ ನಿಜವಾದ ಬದಲಾವಣೆಯ ಗಾಳಿ ಬೀಸ್ತಾ ಇದೆ.